So welcome here. In this session, I am going to discuss second chapter, inverse trigonometric functions. Okay, ಈ ಸೆಷನ್ ಅಲ್ಲಿ inverse trigonometric functions ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. Okay, so first function ಬಗ್ಗೆ ತಿಳ್ಕೊಳ್ಳೋಣ. Okay, functions. Okay, ಈ ವರ್ಡ್ ಬಗ್ಗೆ ಫೆಮಿಲಿಯಾರಿಟಿ ಇದೆ ಅನ್ಕೊಂಡಿದ್ದೀವಿ. ಫಸ್ಟ್ ಚಾಪ್ಟರ್ ಓದ್ಕೊಂಡಿದ್ದೀರಾ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಇನ್ ಅಡಿಷನ್ ಟು ದಟ್ ಫಸ್ಟ್ ಪ್ಯೂ ನಲ್ಲಿ ಬೇಸಿಕ್ ಡೆಫಿನೇಷನ್ ಇಂದ ಓದ್ಕೊಂಡಿದ್ದೀರಾ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್. ಓಕೆ, ಫಾರ್ಮಲ್ ಡೆಫಿನೇಷನ್ ಫಸ್ಟ್ ಹೇಳ್ಬೇಕು ನೋಡಿ. ಫಂಕ್ಷನ್, let A and B be two non-empty sets. Non-empty set means a set containing at least one element. ಒಂದು ಸೆಟ್ ಅಲ್ಲಿ at least ಒಂದು ಎಲಿಮೆಂಟ್ ಆದ್ರೆ ಆ ಸೆಟ್ ಅನ್ನು ನಾವು ನಾನ್ ಎಂಪ್ಟಿ ಸೆಟ್ ಅಂತ ಹೇಳ್ತೀವಿ. These two are non-empty sets. ಇವೆರಡು non-empty sets. Let it be. So set A ನಲ್ಲಿ 1 2 3 4 4 numbers ಇದೆ ಅಂತ ಹೇಳ್ತೀವಿ. Set B ನಲ್ಲಿ A B C D E and so on. Okay, these two are non-empty sets. Okay, so now every element of set A ನಲ್ಲಿರಂತ ಎಲ್ಲಾ ಎಲಿಮೆಂಟ್ಸ್ ಸೆಟ್ ಬಿ ನಲ್ಲಿರಂತ ಯಾವ್ದಾದ್ರು ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆದ್ರೆ ಆ ರಿಲೇಟ್ ಮಾಡೋದಕ್ಕೆ ಯೂಸ್ ಮಾಡಿರೋಂತ ರೂಲ್ ಇದೆಯಲ್ಲ, ದಟ್ ರೂಲ್ ವಿ ಕಾಲ್ ಇಟ್ ಆಸ್ ಫಂಕ್ಷನ್. ಆ ರೂಲ್ ನಾವು ಫಂಕ್ಷನ್ ಅಂತ ಹೇಳ್ತೀವಿ. Okay, so that is function is a rule which associates every element of set A to an unique element of set B. Set B ನಲ್ಲಿರಂತ ಯಾವಾಗಲೂ ಒಂದು ಎಲಿಮೆಂಟ್ ಇಂದ ರಿಲೇಟ್ ಆಗಬೇಕು. ಲೈಕ್ ದಿಸ್ B C and D. Okay, so this rule we call it as function. ಈ ರೂಲ್ ಅನ್ನು ಫಂಕ್ಷನ್ ಅಂತ ಹೇಳ್ತೀವಿ. Okay, ಇಲ್ಲಿ ಕೆಲವು ವರ್ಡ್ಸ್ ನ ಯೂಸ್ ಮಾಡ್ತೀವಿ. ಆ ವರ್ಡ್ಸ್ ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡಿ. ಈ ಸೆಟ್ ಎ ಇದೆಯಲ್ಲ, ಸೊ ದಿಸ್ ಸೆಟ್ ಎ ವಿ ಕಾಲ್ ಇಟ್ ಆಸ್ ಡೊಮೈನ್ ಸೆಟ್. ಸೆಟ್ ಎ ನ ಡೊಮೈನ್ ಸೆಟ್ ಅಂತ ಹೇಳ್ತೀವಿ. ಸೆಟ್ ಬಿ ವಿ ಕಾಲ್ ಇಟ್ ಆಸ್ ಕೋಡೊಮೈನ್ ಸೆಟ್. ಡೊಮೈನ್ ಸೆಟ್ ಸೆಟ್ ಎ, ಕೋಡೊಮೈನ್ ಸೆಟ್ ಬಿ ನ ಕೋಡೊಮೈನ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಅಗೇನ್ ಎ ಬಿ ಸಿ ಡಿ ಈ ರಿಲೇಟೆಡ್ ಎಲಿಮೆಂಟ್ಸ್ ಇದೆಯಲ್ಲ, ಎಕ್ಸೆಪ್ಟ್ ಇ ಈ ರಿಲೇಟೆಡ್ ಎಲಿಮೆಂಟ್ಸ್ ಇದೆ, ದಟ್ ರಿಲೇಟೆಡ್ ಎಲಿಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಇಮೇಜಸ್ ಅಂತ ಹೇಳ್ತೀವಿ. ಓಕೆ, ಪರ್ಟಿಕ್ಯುಲರ್ ಆಗಿ ರಿಲೇಟೆಡ್ ಎಲಿಮೆಂಟ್ಸ್ ಎ ಬಿ ಸಿ ಡಿ ರಿಲೇಟೆಡ್ ಎಲಿಮೆಂಟ್ಸ್. ಈ ಕಲೆಕ್ಷನ್ ಆಫ್ ಇಮೇಜಸ್ ಇದೆ, ಆ ಕಲೆಕ್ಷನ್ ಆಫ್ ಇಮೇಜಸ್ ಅನ್ನು ವಿ ಕಾಲ್ ಇಟ್ ಆಸ್ ರೇಂಜ್ ಅಂತ. ಕಲೆಕ್ಷನ್ ಆಫ್ ಇಮೇಜಸ್, ದಟ್ ಈಸ್ ಈ ಪರ್ಟಿಕ್ಯುಲರ್ ರಿಲೇಷನ್ ಅಲ್ಲಿ ಎ ಬಿ ಸಿ ಡಿ ಈ 4 ಎಲಿಮೆಂಟ್ಸ್ ನ ಕಲೆಕ್ಷನ್ ಏನಿದೆ, ಈ 4 ಎಲಿಮೆಂಟ್ಸ್ ನ ಕಲೆಕ್ಷನ್ ಅನ್ನ ವಿ ಕಾಲ್ ಇಟ್ ಆಸ್ ರೇಂಜ್ ಅಂತ ಹೇಳ್ತೀವಿ. ಸೊ ಇಂಡಿವಿಜುವಲ್ ಆಗಿ ಆ ಎಲಿಮೆಂಟ್ಸ್ ನ ತಗೊಂಡಾಗ ಇಮೇಜಸ್ ಅಂತ ಹೇಳ್ತೀವಿ. ಓಕೆ, ಕೋಡೊಮೈನ್ ಸೆಟ್ ಅಂದ್ರೆ ಎ ಬಿ ಸಿ ಡಿ ಇ, ರೇಂಜ್ ಮೀನ್ಸ್ ಎ ಬಿ ಸಿ ಡಿ. ಓಕೆ, ಡಿಫರೆನ್ಸ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಕಡೆ ಇದೆಯಲ್ಲ ಡೊಮೈನ್ ಸೆಟ್ ಇದೆಯಲ್ಲ, ಈ ಡೊಮೈನ್ ಸೆಟ್ ಅಲ್ಲಿ ಇರೋಂತ ಎಲಿಮೆಂಟ್ಸ್ ಏನಿದೆ, ದೋಸ್ ವಿ ಕಾಲ್ ಇಟ್ ಆಸ್ ಪ್ರೀ ಇಮೇಜಸ್. ಅವುಗಳನ್ನ ನಾವು ಪ್ರೀ ಇಮೇಜಸ್ ಅಂತ ಹೇಳ್ತೀವಿ. ಇಮೇಜಸ್ ಗೆ ರಿಲೇಟ್ ಆಗಿರೋಂತ ಸೆಟ್ ಎ ನಲ್ಲಿ ಇರೋಂತ ಎಲಿಮೆಂಟ್ಸ್. ಸೊ ದೀಸ್ ಎಲಿಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಪ್ರೀ ಇಮೇಜಸ್. 1 2 3 4. ಒಂದು ರೂಲ್ ಫಂಕ್ಷನ್ ಆಗಬೇಕು ಅಂದ್ರೆ ಸೆಟ್ ಎ ನಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್, ಓಕೆ, ಎಲ್ಲಾ ಎಲಿಮೆಂಟ್ಸ್ ರಿಲೇಟೆಡ್ ಎಲಿಮೆಂಟ್ಸ್ ಇರಬೇಕು ಅಂತ ಹೇಳ್ತೀವಿ. ಓಕೆ, ಅದೇ ಫಾರ್ಮ್ ಅಲ್ಲಿ ಸೆಟ್ ಬಿ ನಲ್ಲಿ ಇರೋಂತ ಎಲ್ಲಾ ಎಲಿಮೆಂಟ್ಸ್ ಸೆಟ್ ಎ ನಲ್ಲಿ ರಿಲೇಟೆಡ್ ಎಲಿಮೆಂಟ್ಸ್ ಏನಾದ್ರು ಇದ್ರೆ, ಸೊ ಈ ಕಡೆಯಿಂದ ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕು. ಓಕೆ, ಆ ಫಂಕ್ಷನ್ ಅನ್ನ ಡಿಫೈನ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆಯಲ್ಲ, ಆ ಟೈಪ್ಸ್ ಆಫ್ ಫಂಕ್ಷನ್ಸ್ ಒಂದ್ಸರಿ ನೋಡೋಣ. ಸೊ ದೆನ್ ಆ ಇನ್ವರ್ಸ್ ಫಂಕ್ಷನ್ ಬಗ್ಗೆ ಹೇಳ್ತೀವಿ. ನೆಕ್ಸ್ಟ್ ಫಂಕ್ಷನ್ ಬಗ್ಗೆ ಎಷ್ಟು ತಿಳ್ಕೊಂಡ್ರೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಗ್ಗೆ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಫಂಕ್ಷನ್ಸ್. So there are 4 types of functions. 4 types here. So types of functions are basically, so 2 types are defined.
So that we call as one function and many one function. One function, many one function. So here we have two. So that is onto function, into function. So here also onto function, into function. Okay. So total like 4 types of functions there. So first one is one onto function, one into function, many one onto function, many one into function. There are 4 types of functions. Okay. One onto, one into, many one onto, many one into. So ನಾನು ಇಲ್ಲಿ ಫಾರ್ಮಲ್ ಡೆಫಿನೇಷನ್ ಎಲ್ಲ ಏನು ಹೇಳೋದಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಅನ್ನು ಡಿಫೈನ್ ಮಾಡ್ಕೊತಾ ಹೋಗ್ತೀನಿ. ಅಬ್ಸರ್ವ್ ಎಕ್ಸಾಂಪಲ್ಸ್ ಅನ್ನು ಅಬ್ಸರ್ವ್ ಮಾಡಿ. So ಈ ಎಕ್ಸಾಂಪಲ್ಸ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ಎಕ್ಸಾಂಪಲ್ ಇದನ್ನ, ಸೊ ಈ ಫಂಕ್ಷನ್ ದಟ್ ಇಸ್ ದಿಸ್ ಟು ಸೆಟ್ಸ್, ಇದನ್ನ ಸೆಟ್ ಎ ತರ ಲೇಬಲ್ ಮಾಡ್ತೀವಿ. ಸೆಟ್ ಬಿ, ಸೆಟ್ ಎ, ಸೆಟ್ ಬಿ, ಸೆಟ್ ಎ, ಸೆಟ್ ಬಿ, ಸೆಟ್ ಎ, ಸೆಟ್ ಬಿ. ಫಸ್ಟ್ ರಿಲೇಷನ್ ಅಬ್ಸರ್ವ್ ಮಾಡಿ. ಒಂದು ಎಲಿಮೆಂಟ್ ಜೊತೆನೇ ರಿಲೇಟ್ ಆಗ್ತಾ ಹೋಗುತ್ತೆ. ಒನ್ ಎಲಿಮೆಂಟ್ ಇಸ್ ರಿಲೇಟೆಡ್ ಟು ಒನ್ ಎಲಿಮೆಂಟ್. ಒಂದು ಎಲಿಮೆಂಟ್ ಒಂದೇ ಎಲಿಮೆಂಟ್ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ದಿಸ್ ವಿ ಕಾಲ್ ಆಸ್ one ಫಂಕ್ಷನ್. ಹಾಗಾದ್ರೆ ಈ ಫಂಕ್ಷನ್ ಅನ್ನ one ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಏನು ವರ್ಡ್ಸ್ ಇದೆ ಅದೇ ಇಲ್ಲಿ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ವಿ ಕಾಲ್ ಆಸ್ one ಫಂಕ್ಷನ್. ಅದೇ ಸೆಕೆಂಡ್ ಎಕ್ಸಾಂಪಲ್ ಆಲ್ಸೋ. ಇಲ್ಲಿ 1 ಮತ್ತೆ 2 ಅನ್ನ ಎರಡು ಎಲಿಮೆಂಟ್ಸ್, 2 ಎಲಿಮೆಂಟ್ಸ್ 1 and 2 ಎಲಿಮೆಂಟ್ಸ್ ಆರ್ ರಿಲೇಟೆಡ್ ಟು one ಎಲಿಮೆಂಟ್. ಇಲ್ಲಿ 1 ಮತ್ತೆ 2 ನ ಎರಡು ಎಲಿಮೆಂಟ್ಸ್ a ಅನ್ನೋ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ. ಸೊ ಹಾಗಾದ್ರೆ ಸೊ ದಿಸ್ ಫಂಕ್ಷನ್ ವಿ ಕಾಲ್ ಇಟ್ ಆಸ್ ಮೆನಿ ಒನ್. ಇಲ್ಲಿ ಒನ್ ಮೆನಿ ವರ್ಡ್ ಇದೆ, ಮೆನಿ ಒನ್, ಮೋರ್ ದನ್ ಒನ್ ಎಲಿಮೆಂಟ್ ಅಂದ್ರೆ 2 ಆರ್ ಮೋರ್, 2 ಇರಬಹುದು ಅಥವಾ 2 ಇಂದ ಜಾಸ್ತಿ ಎಲಿಮೆಂಟ್ಸ್ ಇರಬಹುದು. ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆದ್ರೆ ಆ ಫಂಕ್ಷನ್ ನಾವು ವಿ ಕಾಲ್ ಇಟ್ ಆಸ್ ಮೆನಿ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಸೊ ಇಲ್ಲಿ ಡಿಫೈನ್ ಆಗಿರೋಂತ ಇನ್ನು ರಿಮೈನಿಂಗ್ 2 ಎಕ್ಸಾಂಪಲ್ಸ್ ಇದೆಯಲ್ಲ, ಅದು 1 ಮೆನಿ ಒನ್ ನೋಡಿ ಚೆಕ್ ಮಾಡಿ. ಫಸ್ಟ್ ಒನ್ 1a, 2b, 3c. ಹಾಗಾದ್ರೆ ದಿಸ್ ಒನ್ ವಿ ಕಾಲ್ ಆಸ್ 1 ಫಂಕ್ಷನ್, ರೈಟ್? ಸೊ ಇದು 1 ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 1 ಮತ್ತೆ 2 ನ ಎರಡು ಎಲಿಮೆಂಟ್ a ನ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗಿದೆ. ಹಾಗಾದ್ರೆ ದಿಸ್ ಒನ್ ವಿ ಕಾಲ್ ಆಸ್ ಮೆನಿ ಒನ್ ಅಂತ ಹೇಳ್ತೀವಿ. ಓಕೆ. ಸೊ ಒಂದು ಎಲಿಮೆಂಟ್ ಒಂದೇ ಎಲಿಮೆಂಟ್ ಜೊತೆ ರಿಲೇಟ್ ಆಗುತ್ತೆ. ಮೆನಿ ಒನ್ 2 ಆರ್ ಮೋರ್ ಎಲಿಮೆಂಟ್ಸ್ ಒಂದು ಎಲಿಮೆಂಟ್ ಜೊತೆ ರಿಲೇಟ್ ಆಗುತ್ತೆ. ಓಕೆ. ಸೊ ದಿಸ್ ವಿ ಕಾಲ್ ಆಸ್ one and many one ಫಂಕ್ಷನ್. ಈ one ಫಂಕ್ಷನ್ ಅಲ್ಲಿ ಅಗೈನ್ ವಿ ಹ್ಯಾವ್ 2 ಟೈಪ್ಸ್, onto ಫಂಕ್ಷನ್ and into ಫಂಕ್ಷನ್. onto ಮೀನ್ಸ್ ಸೆಟ್ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇರಬೇಕು. ಈಗ ಅಬ್ಸರ್ವ್ ಮಾಡಿ, a we have pre image 1, b we have pre-image 2, C we have pre-image 3. ಸೆಟ್ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇರಬೇಕು. ಸೆಟ್ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಏನಾದರೂ ಇದ್ರೆ ಆ ಫಂಕ್ಷನ್ ಅನ್ನ onto ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್ ಇದನ್ನ, ಫಸ್ಟ್ ಎಕ್ಸಾಂಪಲ್ 1 and onto ಅಂತ ಹೇಳ್ತೀವಿ. ಓಕೆ. ಸೆಟ್ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇದೆ. ಸೆಕೆಂಡ್ ಎಕ್ಸಾಂಪಲ್ ಆಲ್ಸೋ ಮಾಡಿ. ಸೆಕೆಂಡ್ ಎಕ್ಸಾಂಪಲ್ ಆಲ್ಸೋ ಎ ಬಿ ಇಲ್ಲಿರುವಂತ ಎರಡು ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇದೆ. ಹಾಗಾದ್ರೆ ಸೊ ದಿಸ್ ವಿ ಕಾಲ್ ಆಸ್ onto. ಸೊ ಇದನ್ನು onto ಅಂತ ಹೇಳ್ತೀವಿ. ಬಿಕಾಸ್ ಸೆಟ್ ಬಿ ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇದೆ. ನೆಕ್ಸ್ಟ್ ಈ ಎಕ್ಸಾಂಪಲ್ ಆಲ್ಸೋ. ಸೊ ಈ ಎಕ್ಸಾಂಪಲ್ ಎ ಬಿ ಸಿ 3 ಎಲಿಮೆಂಟ್ಸ್ ಪ್ರೀ ಇಮೇಜಸ್ ಇದೆ, ಬಟ್ ಡಿ ಅನ್ನೋ ಎಲಿಮೆಂಟ್ ಗೆ ಪ್ರೀ ಇಮೇಜ್ ಇಲ್ಲ.
ಸೆಟ್ ಬಿ ನಲ್ಲಿರೋ ಎಲಿಮೆಂಟ್ ಗೆ ಪ್ರೀ ಇಮೇಜ್ ಅಟ್ಲೀಸ್ಟ್ ಒಂದು ಎಲಿಮೆಂಟ್, ಎಲ್ಲ ಎಲಿಮೆಂಟ್ಸ್ ಆಗುತ್ತೆ, ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಗೆ ಪ್ರೀ ಇಮೇಜ್ ಇಲ್ಲ ಅಂದ್ರೆ ಸೊ ದಟ್ ವಿ ಕಾಲ್ ಆಸ್ ಇಂಟು ಫಂಕ್ಷನ್. ಅದು ನಾವು ಇಂಟು ಫಂಕ್ಷನ್ ಅಂತ ಹೇಳ್ತೀವಿ, ಬಿಕಾಸ್ ಡಿ ನ ಎಲಿಮೆಂಟ್ ಪ್ರೀ ಇಮೇಜ್ ಇಲ್ಲ. ಇಂಟು ಫಂಕ್ಷನ್. ಅದೇ ಫಾರ್ಮ್ ಈ ಎಕ್ಸಾಂಪಲ್ ಅಲ್ಲಿ ಸಿ ಮತ್ತೆ ಡಿ ಇವೆರಡೂ ಎಲಿಮೆಂಟ್ಸ್ ಗೆ ಪ್ರೀ ಇಮೇಜ್ ಇಲ್ಲ. ಇವೆರಡೂ ಎಲಿಮೆಂಟ್ಸ್ ಗೆ ಪ್ರೀ ಇಮೇಜಸ್ ಇಲ್ಲ ಅಂದ್ರೆ ಸೊ ಇದನ್ನು ಅಷ್ಟೇ, ಇದನ್ನು ವಿ ಕಾಲ್ ಆಸ್ ಇಂಟು ಫಂಕ್ಷನ್ ಅಂತ ಹೇಳ್ತೀವಿ. ಸೊ therefore we have four types. ಹಾಗಾಗಿ ನಮಗೆ ಇಲ್ಲಿ 4 ಟೈಪ್ಸ್ ಇದೆ. 1 1 on 2 ಅನ್ನೋದು ಒಂದು ಟೈಪ್, many one on 2 ಅನ್ನೋದು ಒಂದು ಟೈಪ್, 1 1 into ಅನ್ನೋದು ಒಂದು ಟೈಪ್, many one into ಅನ್ನೋದು ಒಂದು ಟೈಪ್. ಓಕೆ, ಸೊ ಟೋಟಲಿ we have 4 types of functions. 4 types of functions ಇದೆ. ಈಗ ಈ ಎಕ್ಸಾಂಪಲ್ಸ್ ಅನ್ನು ಅಬ್ಸರ್ವ್ ಮಾಡಿ. From A to B function exists ಆಗಿದೆ. From A to B these are all functions. Okay, so next B to A no function ಆಗಿರೋಂತ ಫಂಕ್ಷನ್ಸ್ ಯಾವುದು? B to A function exist ಆಗಂತ ಫಂಕ್ಷನ್ಸ್ ಯಾವುದು? From A to B it's a function. B to A ಈಗ ಅಬ್ಸರ್ವ್ ಮಾಡಿ. B to A ಅಂದ್ರೆ ಸೆಟ್ B ನಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ರಿಲೇಟೆಡ್ ಎಲಿಮೆಂಟ್ಸ್ ಸೆಟ್ ಏನಂದಿದೆ ಒಂದೊಂದೇ ಎಲಿಮೆಂಟ್. ಸೊ ಹಾಗಾದ್ರೆ B to A is also a function. B to A is also a function. First one. Second one. ಇಲ್ಲಿ A ನ ಒಂದು ಎಲಿಮೆಂಟ್ 1 ಮತ್ತೆ 2 ಅನ್ನ 2 ಎಲಿಮೆಂಟ್ಸ್ ರಿಲೇಟ್ ಆಗಿದೆ, ಹಾಗಾಗಿ ಇಟ್ಸ್ ನಾಟ್ ಎ ಫಂಕ್ಷನ್. ಫ್ರಮ್ B to A, B to A ಇಟ್ಸ್ ನಾಟ್ ಎ ಫಂಕ್ಷನ್, ಇದು ಫಂಕ್ಷನ್ ಆಗಿಲ್ಲ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ B to A it's not a function because B ಅನ್ನೋ ಎಲಿಮೆಂಟ್ ಗೆ ಇಲ್ಲಿ ರಿಲೇಟೆಡ್ ಎಲಿಮೆಂಟ್ ಇಲ್ಲ, it's not a function. ಇದನ್ನು ಫಂಕ್ಷನ್ ಅಂತ ಹೇಳ್ತಾರೆ. A to B it's a function. A to B ಫಂಕ್ಷನ್ ಇದು ಅಷ್ಟೇ, A to B ಫಂಕ್ಷನ್, ಬಟ್ B to A ಫಂಕ್ಷನ್ ಅಲ್ಲ, B to A ಫಂಕ್ಷನ್ ಅಲ್ಲ. ಸೊ ಲಾಸ್ಟ್ ಎಕ್ಸಾಂಪಲ್ A ನ ಒಂದು ಎಲಿಮೆಂಟ್ ಗೆ 1 ಮತ್ತೆ 2 ನ ಎರಡು ಎಲಿಮೆಂಟ್ಸ್ ಇದೆ. ಇನ್ ಅಡಿಷನ್ ಟು ದಟ್ C ಮತ್ತೆ D ಅನ್ನೋ ಎಲಿಮೆಂಟ್ಸ್ ಗೆ ರಿಲೇಟೆಡ್ ಎಲಿಮೆಂಟ್ಸ್ ಇಲ್ಲ, ಹಾಗಾದ್ರೆ ಇಟ್ಸ್ ನಾಟ್ ಎ ಫಂಕ್ಷನ್. ಇದು ಅಷ್ಟೇ ಫಂಕ್ಷನ್. ಫ್ರಮ್ A to B these are all functions. ಈ ನಾಲ್ಕು ಫಂಕ್ಷನ್ಸ್ ಅಂತ ಹೇಳ್ತೀವಿ ಫ್ರಮ್ A to B, ಬಟ್ B to A ಅನ್ನೋದು ಸೊ ದಿಸ್ ಇಸ್ ದಿ ಓನ್ಲಿ ಫಂಕ್ಷನ್. these are not functions. ಓಕೆ, ಸೊ ಯಾವುದೇ ಒಂದು ಫಂಕ್ಷನ್ ಫ್ರಮ್ A to B ಎಕ್ಸಿಸ್ಟ್ ಆದಾಗ B to A ನು ಎಕ್ಸಿಸ್ಟ್ ಆದ್ರೆ ಸೊ ದಟ್ ಫಂಕ್ಷನ್ ವಿ ಕಾಲ್ ಇಟ್ ಆಸ್ ಇನ್ವರ್ಸ್ ಫಂಕ್ಷನ್. ಅದನ್ನ ನಾವು ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಸಪೋಸ್ ಫಂಕ್ಷನ್ ಅನ್ನ A to B f ಅನ್ನ ಸಿಂಬಲೈಸ್ ಮಾಡಿದ್ರೆ B to A ಅನ್ನೋ ಫಂಕ್ಷನ್ ಅನ್ನ f ಇನ್ವರ್ಸ್ ಅಂತ ಹೇಳ್ತೀವಿ. f ಬರ್ಕೊಂಡು ಪವರ್ ನಲ್ಲಿ -1 ಬರೀತೀವಿ, ಪವರ್ ನಲ್ಲಿ -1 ಬರೀತೀವಿ, ಬಟ್ ರೀಡ್ ಮಾಡಬೇಕಾದ್ರೆ f to the power of -1 ಅಂತ ರೀಡ್ ಮಾಡೋಣ, f ಇನ್ವರ್ಸ್ ಅಂತ ರೀಡ್ ಮಾಡ್ತೀವಿ. ಓಕೆ, ಸೊ ದಿಸ್ ಫಂಕ್ಷನ್ ವಿ ಕಾಲ್ ಇಟ್ ಆಸ್ ಇನ್ವರ್ಸ್ ಫಂಕ್ಷನ್. ಹಾಗಾದ್ರೆ ಒಂದು ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ, ಒಂದು ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಆ ಫಂಕ್ಷನ್ 1 1 ಮತ್ತೆ ಆನ್ 2 ಆಗಿರಬೇಕು. ಪರ್ಟಿಕ್ಯುಲರ್ ಆಗಿ ಮೆನಿ 1 and on 2 it's not a function, 1 1 into it's not a function, many 1 into it's not a function. From B to A, B ಇಂದ A ಕಡೆ, A ಇಂದ B ಸೈಡ್ ಆಗುತ್ತೆ. A to B is a function, A to B is a function, A to B is a function, but B to A is not a function, B to A is not a function, B to A is not a function. Okay, A to B, B to A ಎರಡೂ ಸೈಡ್ ಇಂದ ಫಂಕ್ಷನ್ ಎಕ್ಸಿಸ್ಟ್ ಆಗೋದು ಓನ್ಲಿ ದಿ ಫಂಕ್ಷನ್ ಈಸ್ 1 1 and on 2. ಆ ಫಂಕ್ಷನ್ 1 1 ಮತ್ತೆ on 2 ಆಗಿದೆ. ಸೊ ಯೂಶುವಲ್ ಆಗಿ 1 1 on 2 ಫಂಕ್ಷನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಬೈಜೆಕ್ಟಿವ್ ಫಂಕ್ಷನ್ಸ್. ಅವು ನಾವು ಯೂಶುವಲ್ ಆಗಿ ಬೈಜೆಕ್ಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಒಂದು ಫಂಕ್ಷನ್ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಆ ಫಂಕ್ಷನ್ ಬೈಜೆಕ್ಟಿವ್ ಆಗಿರಬೇಕು. ಸೊ ಬೈಜೆಕ್ಟಿವ್ ಆಗಿರಬೇಕು ಅಂದ್ರೆ ಇಟ್ ಮಸ್ಟ್ ಬಿ 1 1 and on 2. ಸೊ 1 1 ಮತ್ತೆ on 2 ಆಗಿದ್ರೆ ಆ ಫಂಕ್ಷನ್ ಅನ್ನು ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಬೈಜೆಕ್ಟಿವ್ ಫಂಕ್ಷನ್ಸ್ ಮಾತ್ರ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಫ್ರಮ್ B to A ಫಂಕ್ಷನ್ ಡಿಫೈನ್ ಮಾಡಬಹುದು. ಬಟ್ ಇನ್ ರಿಮೈನಿಂಗ್ 3 ಟೈಪ್ಸ್ ಇದೆ. ಈ ರಿಮೈನಿಂಗ್ 3 ಟೈಪ್ಸ್
ಫ್ರಮ್ ಬಿ ಟು ಎ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಇವುಗಳಿಗೆ ಇನ್ವರ್ಸ್ ಫಾರ್ಮ್ ಆಗಲ್ಲ. ಸೊ ಇನ್ವರ್ಸ್ ಫಾರ್ಮ್ ಅನ್ನೋದು ಓನ್ಲಿ ಬೈಜೆಕ್ಟಿವ್ ಫಂಕ್ಷನ್ಸ್. ಬೈಜೆಕ್ಟಿವ್ ಫಂಕ್ಷನ್ಸ್ ಮಾತ್ರ ಇನ್ವರ್ಸಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಫಂಕ್ಷನ್ಸ್ ಡೆಫಿನೇಷನ್ ಕರೆಕ್ಟ್ ತಿಳ್ಕೊಂಡಿರ್ಬೇಕು. ಸೊ ಇನ್ವರ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು. ಓಕೆ, ಇವೆರಡು ಕರೆಕ್ಟ್ ಆಗಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ರಿಲೇಟ್ ಮಾಡ್ತೀವಿ. ಓಕೆ, ಸೊ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಯಾವ ಫಾರ್ಮ್ ಆಗುತ್ತೆ, ದೆನ್ ಅವುಗಳಿಗೆ ಇನ್ವರ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದೊಂದ್ಸರಿ ನೋಡಿ. Okay, so the function is a function of observe. So set of real numbers to set of real numbers. The function of sine function will define ಮಾಡ್ಕೊಳ್ತೀವಿ. Sine function. So here values real numbers ಅಂದ್ರೆ sin ಅಲ್ಲ. Okay, in terms of theta ನಲ್ಲಿ degrees ನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. Okay, real numbers representation ಅಂತಂದ್ರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ರೇಡಿಯನ್ ಫಾರ್ಮ್ ಇರುತ್ತೆ. ರೇಡಿಯನ್ ಅಂತ ಹೇಳಿದ್ರೆ ಸೊ ರಿಯಲ್ ನಂಬರ್ಸ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ನಾನು ನೋಡೋದಕ್ಕೆ ಈಸಿಯಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಡಿಗ್ರೀಸ್ ನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ. ಓಕೆ, ಈ ಡಿಗ್ರೀಸ್ ನ ರೇಡಿಯನ್ಸ್ ಕನ್ವರ್ಟ್ ಮಾಡಿದ್ರೆ ರೇಡಿಯನ್ಸ್ ರೆಪ್ರೆಸೆಂಟ್ಸ್ ದ ರಿಯಲ್ ನಂಬರ್ಸ್ ಇರುತ್ತೆ. ಓಕೆ, ಸೊ ಈಗ sin 0 ಅನ್ನೋದು 0 ರಿಲೇಟ್ ಆಗುತ್ತೆ. sin 30 ಡಿಗ್ರಿ 1/2 ರಿಲೇಟ್ ಆಗುತ್ತೆ. sin 45 ಡಿಗ್ರಿ 1/√2. sin 60 degree √3/2, sin 90 degree 1, sin 120 degree. Sin 120 degree means sin 30 degree. Sorry, sin 60 degree. Sin 60 degree means √3/2. Sin 135 degree. 135 degree means allied angles are one simplification button. Sin of 135 degree which is equal to sin of 180 degree minus 45 degree. Again which is equal to sin 45 degree. Sin 45 degree means 1/√2. Okay, so again 135 degree √3/2 1/√2 relate ಮಾಡಿ. 150 degree sin 150 degree can be done as sin of 180 degree minus 30 degree. Again which is equal to sin 30 degree. Okay, ಹಾಗಾದ್ರೆ 150 degree ನಾನು 1/2 ರಿಲೇಟ್ ಆಗುತ್ತೆ. 180 degree sin 180 degree means sin 0 ರಿಲೇಟ್ ಆಗುತ್ತೆ. Okay, next sin 210 degree. Sin 210 degree can be done as sin of 180 degree plus 30 degree. 180 is the reference line, x axis irutte, ratios irutte sin 30 degree. 180 plus third quadrant irutte. According to ASPC third quadrant ನಲ್ಲಿ sin ನೆಗೆಟಿವ್ ಆಗುತ್ತೆ. ಹಾಗಾದ್ರೆ minus sin 30 degree ಬರುತ್ತೆ. Minus sin 30 degree means minus 1/2. Okay, so this we call as sin function. ಇದನ್ನ ನಾವು sin function ಅಂತ ಹೇಳ್ತೀವಿ. Okay, ಹಾಗಾದ್ರೆ ಜನರಲೈಸೇಷನ್ sin function ಅನ್ನು ಡಿಫೈನ್ ಮಾಡೋದು ಈ ಫಾರ್ಮ್ ಡಿಫೈನ್ ಮಾಡ್ತೀವಿ. Sin from set of real numbers to set of real numbers defined by sin theta is equal to x. ಇಲ್ಲಿ theta ಅನ್ನೋದು set of real numbers ಬಿಲಾಂಗ್ ಆಗುತ್ತೆ. ಫಸ್ಟ್ ಸೆಟ್ ಡೊಮೈನ್ ಸೆಟ್ ಬಿಲಾಂಗ್ ಆಗುತ್ತೆ. x ಕೋಡೊಮೈನ್ ಸೆಟ್ ಬಿಲಾಂಗ್ ಆಗುತ್ತೆ. ಓಕೆ, ಸೊ ದಿಸ್ we call as trigonometric function. ಇದನ್ನ ನಾವು trigonometric function ಅಂತ ಹೇಳ್ತೀವಿ. ಓಕೆ, ಸೊ trigonometric functions ಅನ್ನು ಈಸಿಯಾಗಿ ಡಿಫೈನ್ ಮಾಡಬಹುದು. ಬಟ್ ಇನ್ವರ್ಸ್ trigonometric function ಎಕ್ಸಿಸ್ಟ್ ಆಗುತ್ತಾ? ಈಗ from set of real numbers to set of real number it's a function ಅಂತ ಹೇಳಿದ್ವಿ. ಸೊ ಅಗೇನ್ set of real numbers ಈ set of real numbers ಈ real numbers ಗೆ ಫಂಕ್ಷನ್ ಆಗಿದೆಯಾ? ಓಕೆ, ಸೊ ಇದನ್ನು ನೋಡಿದ ತಕ್ಷಣ ನಮಗೆ ಕ್ಲಿಯರ್ ಆಗುತ್ತೆ. ಇಟ್ಸ್ ನಾಟ್ 1 0 180 30 ಡಿಗ್ರಿ 150 ಡಿಗ್ರಿ ಈ ಟೂ ಎಲಿಮೆಂಟ್ಸ್ ಒಂದು ಎಲಿಮೆಂಟ್ ಇಂದ ರಿಲೇಟ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಟ್ಸ್ ಮೆನಿ ಒನ್ ಫಂಕ್ಷನ್. ಇದಿನ್ನು ಕಂಟಿನ್ಯೂ ಆದ್ರೆ ರಿಪೀಟೆಡ್ ಆಗಿ ಎಲಿಮೆಂಟ್ಸ್ ರಿಲೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ 2 or more ಎಲಿಮೆಂಟ್ಸ್, ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಒಂದು ಎಲಿಮೆಂಟ್ಸ್ ಇಂದ ರಿಲೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಟ್ಸ್ ನಾಟ್ ಒನ್ ಫಂಕ್ಷನ್. ಈ ಫಂಕ್ಷನ್ ಒನ್ ಫಂಕ್ಷನ್ ಆಗಿಲ್ಲ. ನೆಕ್ಸ್ಟ್ ಈಗ -2 ಇದೆ,
-3 -4 ಆ ಕಡೆ ಇರುತ್ತೆ, ಇಲ್ಲಿ 2 3 4 5 ಇದು ಕಂಟಿನ್ಯೂ. ಸೊ ಈ ಎಲಿಮೆಂಟ್ಸ್ ಗೆ ಪ್ರೀ ಇಮೇಜಸ್ ಇರಲ್ಲ, ಬಿಕಾಸ್ ಸೈನ್ ನ ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ -1. ಸೊ ನೀವು ಯಾವುದೇ ಆಂಗಲ್ ಅನ್ನು ಡಿಫೈನ್ ಮಾಡಿದ್ರು ವ್ಯಾಲ್ಯೂ ಲೈಸ್ ಬಿಟ್ವೀನ್ -1 ಅಂಡ್ +1. -1 ಮತ್ತೆ +1 ಮಧ್ಯೆ ಲೈ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗುತ್ತೆ. ಬಿಕಾಸ್ ಸೈನ್ ರೇಷಿಯೋ ನಾವು ಡಿಫೈನ್ ಮಾಡೋದು ಆಪೋಸಿಟ್ ಬೈ ಹೈಪಾಟೆನ್ಯೂಸ್. ಹೈಪಾಟೆನ್ಯೂಸ್ ಯಾವಾಗಲೂ ಅಷ್ಟೇ ಆಪೋಸಿಟ್ ಸೈಡ್ ಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೈನ್ ನ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಇರುತ್ತೆ, ಮಿನಿಮಮ್ ವ್ಯಾಲ್ಯೂ -1 ಇರುತ್ತೆ. ಅಂದ್ರೆ ಸೊ ಈ ಇಂಟರ್ವಲ್ ಅಲ್ಲೇ ಬಿಲಾಂಗ್ ಆಗುತ್ತೆ ವ್ಯಾಲ್ಯೂಸ್ 2 3 4. ಆದ್ರೆ ಇವುಗಳಿಗೆ ಪ್ರೀ ಇಮೇಜಸ್ ಇದೆ. ಸೊ ಇವುಗಳಿಗೆ ಪ್ರೀ ಇಮೇಜಸ್ ಇರಲ್ಲ ಅಂದ್ರೆ ಇಟ್ಸ್ ನಾಟ್ ಆನ್ ಟು. ಈ ಫಂಕ್ಷನ್ ಆನ್ ಟು ಫಂಕ್ಷನ್ ಅಲ್ಲ, ಇನ್ ಟು ಫಂಕ್ಷನ್. ಒಂದು ಫಂಕ್ಷನ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಆ ಫಂಕ್ಷನ್ 1 1 ಮತ್ತೆ ಆನ್ ಟು ಆಗಿರಬೇಕು. ಬಟ್ ಇಲ್ಲಿ ನಾವು ಡಿಫೈನ್ ಮಾಡಿರೋಂತ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಪರ್ಟಿಕ್ಯುಲರ್ ಆಗಿ ಸೈನ್ ಫಂಕ್ಷನ್ 1 1 ಫಂಕ್ಷನ್ ಆಗಿಲ್ಲ, ಆನ್ ಟು ಫಂಕ್ಷನ್ ಆಗಿಲ್ಲ. ಇಟ್ಸ್ ಮೆನಿ ಒನ್ ಇಂಟು ಫಂಕ್ಷನ್. ಹಾಗಾದ್ರೆ ಈ ಫಂಕ್ಷನ್ ಗೆ ಇನ್ವರ್ಸ್ ಅನ್ನು ಡಿಫೈನ್ ಮಾಡಬೇಕಾಗಲ್ಲ. ಹಾಗಾದ್ರೆ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಗೆ ಇನ್ವರ್ಸ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗಲ್ಲ. ಕರೆಕ್ಟ್ ಆಗಿ ನೋಡಿ, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಗೆ ಇನ್ವರ್ಸ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗಲ್ಲ. ಹಾಗಾದ್ರೆ ಇಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರ್ಕೊಂಡಿದೀವಲ್ಲ, ಹಾಗಾಗಿ ಇಲ್ಲಿ ನಾನು ಕಂಡೀಷನಲ್ ಆಗಿ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಅನ್ನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಕಂಡೀಷನಲ್ ಆಗಿ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅನ್ನು ಡಿಫೈನ್ ಮಾಡಿ ಅದರ ಇನ್ವರ್ಸ್ ಅನ್ನು ಡಿಫೈನ್ ಮಾಡಿ. ಜನರಲ್ ಇಸ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಗೆ ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ, ಬಟ್ ಕಂಡೀಷನಲ್ ಆಗಿ ಡಿಫೈನ್ ಮಾಡಿಕೊಂಡು ಸೊ ಇನ್ವರ್ಸ್ ಅನ್ನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಕಂಡೀಷನಲ್ ಆಗಿ ಯಾವುದು ಅಂದ್ರೆ ಈ ಇಂಟು ಫಂಕ್ಷನ್ ಇದೆಯಲ್ಲ, ಈ ಇಂಟು ಫಂಕ್ಷನ್ಸ್ ಅನ್ನ ಫಸ್ಟ್ ಆನ್ ಟು ಫಂಕ್ಷನ್ ಚೇಂಜ್ ಮಾಡಿ. ಇಂಟು ಫಂಕ್ಷನ್ ಅನ್ನ ಆನ್ ಟು ಫಂಕ್ಷನ್ ಚೇಂಜ್ ಮಾಡಬೇಕಂದ್ರೆ ಈಗಲ ಅಬ್ಸರ್ವ್ ಮಾಡಿ. ಸೊ ನಾನು ಈ ಸೆಟ್ ಅನ್ನ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಬರೆಯೋಣ. ಐ ರೈಟ್ ಎ ಕ್ಲೋಸ್ಡ್ ಇಂಟರ್ವಲ್ -1, 1. ಈ ಸೆಟ್ ಅನ್ನ ಇಷ್ಟಕ್ಕೆ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ತೀನಿ. ಈಗ ಈ ಸೆಟ್ ಅಲ್ಲಿ ಇರೋ ಎಲಿಮೆಂಟ್ಸ್ ಯಾವುದು ಅಂದ್ರೆ -1 to +1, -1 to +1 ಅಷ್ಟು ಮಾತ್ರ ಎಲಿಮೆಂಟ್ಸ್ ಈ ಸೆಟ್ ನ ಬರ್ತದೆ, ಕೋಡವೈಸ್ ಸೆಟ್. ನೌ ಇಟ್ ಬಿಕಮ್ಸ್ ಎ 1 1 ಆನ್ ಟು ಫಂಕ್ಷನ್. ಈಗ ಸೆಟ್ ಬಿ, ದಟ್ ಇಸ್ ದ ಸೆಕೆಂಡ್ ಕೋಡವೈಸ್ ಸೆಟ್ ಅಲ್ಲಿ ಇರುವಂತ ಎಲ್ಲಾ ಎಲಿಮೆಂಟ್ಸ್ ರಿಲೇಟ್ ಆಗ್ತಾ ಹೋಗ್ತವೆ. ನೌ ಇಟ್ಸ್ ಆನ್ ಟು ಫಂಕ್ಷನ್. ಈಗ ಇದು ಆನ್ ಟು ಫಂಕ್ಷನ್. ನೆಕ್ಸ್ಟ್ ಮೆನಿ ಒನ್ ಫಂಕ್ಷನ್ ಇದೆ. ಈ ಮೆನಿ ಒನ್ ಫಂಕ್ಷನ್ ಅನ್ನ 1 1 ಫಂಕ್ಷನ್ ಆಗಿ ಚೇಂಜ್ ಮಾಡಿ. 1 1 ಫಂಕ್ಷನ್ ಆಗಬೇಕು ಅಂದ್ರೆ ಸೊ ಇಲ್ಲಿ ಅಡಿಷನಲ್ ಆಗಿ ರಿಲೇಟ್ ಆಗಲ್ಲ, ಆ ಎಂಟ್ರೀಸ್ ನ ದಟ್ ಇಸ್ ಆ ಎಲಿಮೆಂಟ್ಸ್ ಅನ್ನ ಅವಾಯ್ಡ್ ಮಾಡಿ. ಆ ಎಲಿಮೆಂಟ್ಸ್ ಅನ್ನ ಅವಾಯ್ಡ್ ಮಾಡಿದ್ರೆ ಜಸ್ಟ್ ಐ ವಿಲ್ ಅವಾಯ್ಡ್ ಅಪ್ ಟು ದಿಸ್ ಒನ್. ಈಗ 120 ಡಿಗ್ರಿ ಇಂದ 60 ಡಿಗ್ರಿ ರಿಲೇಟ್ ಆಗುತ್ತೆ, 135 ಡಿಗ್ರಿ ಇಂದ 45 ಡಿಗ್ರಿ ರಿಲೇಟ್ ಆಗುತ್ತೆ, 150 ಡಿಗ್ರಿ ಇಂದ 30 ಡಿಗ್ರಿ ರಿಲೇಟ್ ಆಗುತ್ತೆ, 180 ಡಿಗ್ರಿ ಇಂದ 0 ರಿಲೇಟ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತೀವಿ, ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ರಿಸ್ಟ್ರಿಕ್ಟ್ ಮಾಡ್ತೀನಿ ಅಪ್ ಟು 90 ಡಿಗ್ರಿಗಳು. ಓಕೆ, ಸೊ ಅದೇ ಫಾರ್ಮ್ ಅಲ್ಲಿ ಸೊ ಇಲ್ಲಿ ಬರ್ಕೊಂಡಿಲ್ಲ, ಇವುಗಳ ನೆಗೆಟಿವ್ ನಂಬರ್ಸ್ ಬರ್ತವೆ. ಬಿಕಾಸ್ ಇಲ್ಲಿ ನೆಗೆಟಿವ್ ನಂಬರ್ಸ್ ಇರುತ್ತೆ 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇದೆಯಲ್ಲ. ಇನ್ ಅಡಿಷನ್ ದಟ್ ರೈಟ್ -30 ಡಿಗ್ರಿ, -45 ಡಿಗ್ರಿ, -60 ಡಿಗ್ರಿ, -90 ಡಿಗ್ರಿ. ಓಕೆ, ಸೊ ಇದು ನಮ್ಮ ಡೊಮೈನ್ ಸೆಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ನಾವು 1 1 ಫಂಕ್ಷನ್ ಡಿಫೈನ್ ಮಾಡೋದಕ್ಕೋಸ್ಕರ ಇವನ್ನು ಅವಾಯ್ಡ್ ಮಾಡ್ತೀವಿ. ಹಾಗಾದ್ರೆ ರೈಟ್ -30 ಡಿಗ್ರಿ, -45 ಡಿಗ್ರಿ, -60 ಡಿಗ್ರಿ, -90. ದಟ್ ಈಸ್ ಇಲ್ಲಿ ನಾವು ರೇಡಿಯಲ್ ಫಾರ್ಮ್ ಬರ್ತದೆ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ -π/2 to +π/2 ಅಂತ ಬರ್ತದೆ. ಓಕೆ, ಈಗ ಈ ಸೆಟ್ಸ್ ಅಲ್ಲಿ ಇಟ್ಸ್ ಅ ಫಂಕ್ಷನ್ ಸೈನ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್. ಈಗ ನಾನು ಜನರಲೈಸೇಷನ್ ಇಲ್ಲ, ಸೈನ್ ಫಂಕ್ಷನ್ ಅನ್ನ ಕಂಡೀಷನಲ್ ಆಗಿ ಡಿಫೈನ್ ಮಾಡ್ತೀವಿ. ಈ ಕಂಡೀಷನಲ್ ಆಗಿ ಡಿಫೈನ್ ಮಾಡಿದಂತ ಸೈನ್ ಫಂಕ್ಷನ್ ಈಗ 1 1 ಮತ್ತೆ ಆನ್ ಟು ಆಗಿದೆ. ನೌ ಇಟ್ಸ್ ಅ ಬೈಜೆಕ್ಟಿವ್ ಫಂಕ್ಷನ್. ಈಗ ಇದು ಬೈಜೆಕ್ಟಿವ್ ಫಂಕ್ಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಫಂಕ್ಷನ್ ಬೈಜೆಕ್ಟಿವ್ ಫಂಕ್ಷನ್ ಆಗಿದೆ ಅಂದ್ರೆ ಸೊ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಈ ಫಂಕ್ಷನ್ ಅನ್ನು ವಿ ಕಾಲ್ಡ್ ಆಸ್ ಸೈನ್ ಇನ್ವರ್ಸ್ ಫಂಕ್ಷನ್. ದಟ್ ಇಸ್ ಸೈನ್ ಪವರ್ ನಲ್ಲಿ -1 ಅಂತ ಬರ್ತೀವಿ, ಪವರ್ ನಲ್ಲಿ -1 ಅಂತ ಬರ್ತೀವಿ, ಸೈನ್ ಇನ್ವರ್ಸ್. ಸೊ ಡೊಮೈನ್ ಸೆಟ್ ಯಾವಾಗುತ್ತೆ -1 to +1 ಡೊಮೈನ್ ಸೆಟ್. ನೆಕ್ಸ್ಟ್ ಕೋಡವೈಸ್ ಸೆಟ್
pi by 2 to plus pi by 2. Okay. So ಈಗ ಇನ್ವರ್ಸ್ ಫಂಕ್ಷನ್ ಈ ಫಾರ್ಮ್ ಅಲ್ಲಿ ಡಿಫೈನ್ ಆಗುತ್ತೆ. ಡೊಮೈನ್ set of real numbers ಇರಲ್ಲ -1 to +1 a closed interval a subset of real numbers ಇರುತ್ತೆ. to set of real numbers angles ಡಿಫೈನ್ ಆಗಿರುತ್ತೆ. ರೇಡಿಯನ್ಸ್ ಅನ್ನು ಮೆನ್ಷನ್ ಮಾಡಿದ್ದೀನಿ -pi by 2 to +pi by 2. ಹಾಗಾದ್ರೆ ಅಲ್ಲಿ ಫಂಕ್ಷನ್ ಡಿಫೈನ್ ಮಾಡಬೇಕಾದ್ರೆ ಇಲ್ಲಿ ಕಂಡೀಷನಲ್ ಆಗಿ ಡಿಫೈನ್ ಮಾಡ್ತಿರ್ತಾ ಹೋಗೋಣ. ಈಗ ಅಬ್ಸರ್ವ್ ಮಾಡಿ sin ಫಂಕ್ಷನ್ ಅನ್ನು ಸಪೋಸ್ ಕಂಡೀಷನಲ್ ಆಗಿ ಡಿಫೈನ್ ಮಾಡಿದ್ರೆ ಈಗ ಇಲ್ಲಿ ಸೆಟ್ ಆಫ್ ರಿಯಲ್ ನಂಬರ್ಸ್ ಇರೋದು like this sin -pi by 2 to +pi by 2 to set of real numbers that is -1 to +1 a subset of real numbers. So ಈಗ ನಾವು ಇದನ್ನ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಅಂತ ಹೇಳ್ತೀವಿ. ಕಂಡೀಷನಲ್ ಆಗಿ ಡಿಫೈನ್ ಆಗಿರುವಂತ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕಂಡೀಷನ್ ಆಗಿ ಡಿಫೈನ್ ಆಗಿದೆ. ಸೊ ಈ ಫಂಕ್ಷನ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಅದನ್ನು ಡಿಫೈನ್ ಮಾಡಿದ್ವಿ ಬೈಜೆಕ್ಟಿವ್ ಫಂಕ್ಷನ್. ಹಾಗಾದ್ರೆ ಈ ಫಂಕ್ಷನ್ ಬೈಜೆಕ್ಟಿವ್ ಆಗಿದೆ ಅಂದ್ರೆ ಸೊ ಇದಕ್ಕೆ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಸೈನ್ ಸಿಂಬಲೈಸ್ ಮಾಡಬೇಕಂದ್ರೆ ಪವರ್ ಅಲ್ಲಿ -1 ಬರುತ್ತೆ, ಬಟ್ ರೀಡ್ ಮಾಡಬೇಕಾದ್ರೆ ಸೈನ್ ಇನ್ವರ್ಸ್ ಅಂತ ರೀಡ್ ಮಾಡಬೇಕು. ಸೈನ್ ಇನ್ವರ್ಸ್ ಡೊಮೈನ್ ಮತ್ತೆ ಕೋಡೊಮೈನ್ ಸೆಟ್ ಇಂಟರ್ಚೇಂಜ್ ಮಾಡಿ. ದಟ್ ಇಸ್ -1 to +1 to -pi by 2 to +pi by 2 divided by sin inverse of x is equal to theta. So this is the condition. Sin theta is equal to x. Conditional ಆಗಿ ಡಿಫೈನ್ ಮಾಡಿದಾಗ ಇದು ಬೈಜೆಕ್ಟಿವ್ ಫಂಕ್ಷನ್ ಆದ್ರೆ sin inverse x is equal to theta ನಾವು ಇನ್ವರ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಪರ್ಟಿಕ್ಯುಲರ್ ಆಗಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಹೇಳ್ತೀವಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲೇ ಪರ್ಟಿಕ್ಯುಲರ್ ಆಗಿ sin inverse ಫಂಕ್ಷನ್. ಓಕೆ, ಹಾಗಾದ್ರೆ sin inverse ಫಂಕ್ಷನ್ ಅಲ್ಲಿ ಡೊಮೈನ್ ಸೆಟ್ ಯಾವುದು ಅಂದ್ರೆ -1 to +1 ಅಂತ ಹೇಳ್ತೀವಿ. ರೇಂಜ್ ಯಾವುದು ಅಂದ್ರೆ -pi by 2 to +pi by 2 ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಸೊ ಈಗ ಇದೇ ಫಾರ್ಮ್ ಅಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಕಂಡೀಷನಲ್ ಆಗಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಜನರಲೈಸೇಷನ್ ಎಲ್ಲ ಹೋಗೋಣ, ಕಂಡೀಷನಲ್ ಆಗಿ ಡಿಫೈನ್ ಮಾಡ್ತೀವಿ. ಕಂಡೀಷನಲ್ ಆಗಿ ಬೈಜೆಕ್ಟಿವ್ ಫಂಕ್ಷನ್ಸ್ ಫಾರ್ಮ್ ಆಗಿ ಡಿಫೈನ್ ಮಾಡ್ತೀವಿ. ಬೈಜೆಕ್ಟಿವ್ ಫಂಕ್ಷನ್ ಫಾರ್ಮ್ ಆದ್ಮೇಲೆ ಅವುಗಳ ಇನ್ವರ್ಸ್ ಅನ್ನ ಬರೀತಾ ಹೋಗ್ತೀವಿ. ಓಕೆ, ಸೊ ಇದೊಂದಕ್ಕೆ ನಾನು ಹೇಳಿದ್ದೀನಿ. ಬಟ್ ರಿಮೈನಿಂಗ್ ಏನು ನಮಗೆ 5 ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಇದೆ, ಅವುಗಳಿಗೆ ಇನ್ವರ್ಸ್ ಅನ್ನ ನಾನು ಡೈರೆಕ್ಟ್ ಆಗಿ ಡೊಮೈನ್ ಮತ್ತು ರೇಂಜ್ ಅನ್ನ ಬರೀತಾ ಹೋಗ್ತೇನೆ. ಅವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 1 ಮಾರ್ಕ್ ಅಲ್ಲಿ ಯೂಶುವಲ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ರೈಟ್ ದ ಡೊಮೈನ್ ಆಫ್ sin inverse x, ಡೊಮೈನ್ ಆಫ್ sin inverse x, ಅಥವಾ ರೈಟ್ ದ ರೇಂಜ್ ಆಫ್ sin inverse x. ಬೇರೆ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ ಕೇಳಬಹುದು. ರೈಟ್ ದ ಡೊಮೈನ್ ಆಫ್ secant inverse x, ರೈಟ್ ದ ರೇಂಜ್ ಆಫ್ secant inverse x. ಡೊಮೈನ್ ಮತ್ತು ರೇಂಜ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕಲ್ 6 ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿದ್ದೀವಿ. ಓಕೆ, ಅದನ್ನ ನಾವು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ಕೊಳ್ತೀನಿ. ಆ ಟೇಬಲ್ ಫಾರ್ಮ್ಯಾಟ್ ಅನ್ನ ಹಾಗೆ ಬೈ ಹಾರ್ಟ್ ಮಾಡ್ತೀವಿ. ಓಕೆ, ಸೊ ಈ ಟೇಬಲ್ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಕಾಲಮ್ ಅಲ್ಲಿ ಫಂಕ್ಷನ್ಸ್ ನ ಬರೆದಿದೆ. ಅಗೇನ್ ಸೆಕೆಂಡ್ ಕಾಲಮ್ ಅಲ್ಲಿ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತ ಡೊಮೈನ್ ಅನ್ನು ಡಿಫೈನ್ ಮಾಡಿದ್ದೀವಿ. ಡೊಮೈನ್ ಸೆಟ್ ಸೈನ್ ಇನ್ವರ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡಿದೆ. ಸೈನ್ ಗೆ ಡೊಮೈನ್ ಸೆಟ್ ಬಂದು ಇದಿರುತ್ತೆ, ದಟ್ ಈಸ್ pi by 2 into pi. ರೇಂಜ್ ಬಂದು -1, 1 ಇರುತ್ತೆ. ಇನ್ವರ್ಸ್ ಫಂಕ್ಷನ್ ಗೆ ಡೊಮೈನ್ ಸೆಟ್ -1, 1 ಆಗುತ್ತೆ. ರೇಂಜ್ ಆರ್ ವಿ ಕಾಲ್ as principal value ಅಂತ ಹೇಳ್ತೀವಿ. -pi by 2 to +pi by 2 ಇರುತ್ತೆ. ಓಕೆ, ಸೊ ಇದಿಷ್ಟು 6 ಅನ್ನು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. cos -1 by 2 +1 by 2 ಕ್ಲೋಸ್ಡ್ ಇಂಟರ್ವಲ್ ಆಗಿದೆ. ಇದು ಅಗೇನ್ ಕರೆಸ್ಪಾಂಡಿಂಗ್ ರೇಂಜ್ 0 to pi ಕ್ಲೋಸ್ಡ್ ಇಂಟರ್ವಲ್ ಅನ್ನು ಮೆನ್ಷನ್ ಮಾಡಿ. tan inverse x set of real numbers ಇಲ್ಲಿ ಓಪನ್ ಇಂಟರ್ವಲ್ ಅಲ್ಲಿ ಇದೆ. -pi by 2 to +pi by 2. ಓಪನ್ ಇಂಟರ್ವಲ್ ಮೀನ್ಸ್ ಎಕ್ಸ್ಕ್ಲೂಡಿಂಗ್ ಎಂಡಿಂಗ್ ನಂಬರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡ್ತೀವಿ. ಸೊ ಕ್ಲೋಸ್ಡ್ ಇಂಟರ್ವಲ್ ಬರ್ಕೊಂಡಿದೀವಿ ಅಂದ್ರೆ ಇನ್ಕ್ಲೂಡಿಂಗ್ ಎಂಡಿಂಗ್ ನಂಬರ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ರೆ ಕ್ಲೋಸ್ಡ್ ಇಂಟರ್ವಲ್ ನ ಯೂಸ್ ಮಾಡ್ತೀವಿ. ಎಂಡಿಂಗ್ ನಂಬರ್ ನ ಎಕ್ಸ್ಕ್ಲೂಡ್ ಮಾಡಿದ್ರೆ ಅಂದ್ರೆ ಬಿಟ್ರೆ ಓಪನ್ ಇಂಟರ್ವಲ್ ಬರ್ಕೊಂಡಿರ್ತೀವಿ. ಬಿಕಾಸ್ ಇಲ್ಲಿ ನಾವು ಎಂಡಿಂಗ್ ನಂಬರ್ ನ ಏನ್ ಬಿಡ್ತೀವಿ ಅಂದ್ರೆ pi by 2, tan pi by 2 ಅಂದ್ರೆ tan 90 ಡಿಗ್ರಿ
tan 90 degree means infinity. Infinity is not a real number. ಅದು ರಿಯಲ್ ನಂಬರ್ ಅಲ್ಲ. ಹಾಗಾಗಿ ಇಲ್ಲಿ ಓಪನ್ ಇಂಟರ್ವಲ್ ನ ಬರ್ತದೆ. ಓಕೆ, ಸೊ here also secant inverse is the set of real numbers except -1, 1 because secant ratio ಬಂದು hypotenuse by adjacent. hypotenuse value adjacent side ಗಿಂತ ಯಾವಾಗಲೂ ಜಾಸ್ತಿ ಇರುತ್ತೆ. ಹಾಗಾಗಿ 1 ಗಿಂತ ಕಡಿಮೆ ಇರುವಂತ ಚಾನ್ಸ್ ಇದನ್ನ. ಹಾಗಾಗಿ set of all real numbers except open interval -1, 1. In addition to that, ಇಲ್ಲಿ ರೇಂಜ್ ಡಿಫೈನ್ ಮಾಡಬೇಕಾದ್ರೆ 0 to pi by 2 ಕ್ಲೋಸ್ ಇಂಟರ್ವಲ್ ಅನ್ನು ಬರ್ಕೊಂಡಿದ್ದೀವಿ. except pi by 2. except pi by 2 means secant pi by 2. secant 90 ಡಿಗ್ರಿ ನ ನಾವು ಇನ್ಫಿನಿಟಿ ಅಂತ ಹೇಳ್ತೀವಿ. ಓಕೆ, ನಾಟ್ ಡಿಫೈನ್ಡ್. ಹಾಗಾಗಿ ಎಕ್ಸ್ಕ್ಲೂಡಿಂಗ್ ದಟ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಈ ಟೇಬಲ್ ಅನ್ನು ಪರ್ಫೆಕ್ಟ್ ಆಗಿ ಬರೆಯಬೇಕು. ಈ ಕಂಡೀಷನ್ ಅನ್ನು ಡಿಫೈನ್ ಮಾಡಿರೋಂತ ಕೇಸಸ್ ಗಳಲ್ಲಿ ಈ ರಿಲೇಷನ್ಸ್ ಅನ್ನು ಡಿಫೈನ್ ಮಾಡಬೇಕು. ಇದು ಜನರಲೈಸೇಷನ್ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ಈ ಫಾರ್ಮಲ್ ಬರಿತಾ ಹೋಗ್ತೀವಿ. ಆಕ್ಚುಲಿ ಇಟ್ಸ್ ನಾಟ್ ಜನರಲೈಸೇಷನ್. ಈ ಕಂಡೀಷನ್ ಡಿಫೈನ್ ಆಗಿದ್ರೆ ಈ ರಿಲೇಷನ್ಸ್ ಅನ್ನು ಬರೀಬೇಕು. ಇಫ್ sin theta is equal to x, then theta is equal to sin inverse x. sin inverse x ಪವರ್ ನಲ್ಲಿ -1 ಇರುತ್ತೆ. ಓಕೆ, sin to the power of -1 ಅಂತ ರೀಡ್ ಮಾಡಬಹುದು. sin inverse x ಇದನ್ನು ಸ್ವಲ್ಪ ಕ್ಲಾರಿಟಿ ಇದೆ. sin inverse x is not equal to 1 by sin x. ಇದು ಪವರ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ sin inverse x should not be equal to 1 by sin x, but sin x whole to the power of -1, this can be done as 1 by sin x. so ಇದು ಪವರ್ ನಲ್ಲಿ ಅಂತ -1. ಓಕೆ, ಹಾಗಾಗಿ sin inverse x we should not write 1 by sin x. 1 by sin x ಅಂತ ಬರೀಬಾರದು. but sin x whole to the power of -1 ಅನ್ನು we can write 1 by sin x. so ಇದೇ ರಿಮೈನಿಂಗ್ 5 ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಅಪ್ಲೈ ಆಗುತ್ತೆ. ನಾನು ನೆಕ್ಸ್ಟ್ 2 ಬರ್ತಿದ್ದೀನಿ, ದಟ್ ಇಸ್ cos θ ಮತ್ತು tan θ. ಅದೇ ಫಾರ್ಮ್ ನಲ್ಲಿ cot θ, secant θ, cosecant θ ಅನ್ನು ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ.